31/3/2024 ಅವಧಿಯ 25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯು ದಿನಾಂಕ 2/9/2024ರಿಂದ 12/9/2024ರವರೆಗೆ ಹಾಗೂ ಗ್ರಾಮ ಸಭೆಯನ್ನು 13/9/2024ರಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಡಿಪೋ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕೃಷಿ ಇಲಾಖೆಯ ಸುರೇಶ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಶರಣಪ್ಪ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸಮಾರಂಭವನ್ನು ನಾಡಗೀತೆಯ ಮೂಲಕ ಚಾಲೂ ಮಾಡೋಣ ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ 23, 24, 25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ NREG ಹಾಗೂ 14ನೇ ಹಣಕಾಸಿನ ಯೋಜನೆ ವರದಿಯನ್ನು ಶ್ರೀ ಶರಣಪ್ಪ ಸರ್ ಅವರು ಹೇಳಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಮತ್ತು ಅದೇ ರೀತಿಯಾಗಿ 15ನೇ ಹಣಕಾಸು ಯೋಜನೆಯಲ್ಲಿ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಮತ್ತು ಬಸ್ಸಿದ ಇತರ ವೆಚ್ಚಗಳ ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆಯನ್ನು ಇಂದು ಹಲವು ಗ್ರಾಮ ಪಂಚಾಯತ್ಗಳು ಹಮ್ಮಿಕೊಂಡಿದ್ದೇವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವು 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಕೆಲಸವನ್ನು ಪಡೆಯುವುದರ ಜೊತೆಗೆ ದೀರ್ಘಕಾಲಿಕ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವುದು ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಎರಡನೇದು ಬಡವರ ಜೀವನೋಪಾಯವನ್ನು ಬಲಪಡಿಸುವಂತಹ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ತಮ್ಮ ಹೊಲಗಳಲ್ಲಿ ಮಾಡಿಕೊಂಡು ಕೃಷಿ ಊಟ ಈ ಥರ ಒಂದು ಕಾಮಗಾರಿಗಳ ಜೊತೆಗೆ ದನ ಶೆಡ್ಡು, ಕುರಿ ಶೆಡ್ಡು, ಕೋಳಿ ಶೆಡ್ಡು ಇಂಥ ಒಂದು ಕಾಮಗಾರಿಗಳನ್ನು ಕೈಗೊಂಡು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಂಥದ್ದು ಈ ಒಂದು ಯೋಜನೆ ಇನ್ನೊಂದು ಮುಖ್ಯ ಉದ್ದೇಶವಾಗಿದೆ.
ಅದೇ ರೀತಿಯಾಗಿ ಈ ಯೋಜನೆ ಅಡಿಯಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆಯೇ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ದಿನವೊಂದಕ್ಕೆ 349 ರೂಪಾಯಿಗಳಂತೆ ಹೆಣ್ಣು ಗಣ್ಣಿಗೆ ಸರಿಸಮಾನವಾದ ಕೂಲಿ, ಕೆಲಸಕ್ಕಿಳಿದ 15 ದಿನಗಳೊಳಗಾಗಿ ಕೆಲಸವನ್ನು ನೀಡಬೇಕು. ಕೆಲಸ ಮಾಡಿದ 15 ದಿನಗಳೊಳಗಾಗಿ ನೇರವಾಗಿ ತಮ್ಮ ಖಾತೆಗೆ EFMS ಮೂಲಕ ಕೂಲಿ ಹಣವನ್ನು ಜಮಾ ಮಾಡಲಾಗುವುದು. ಭಾಳ ಮುಖ್ಯವಾಗಿರುವಂಥದ್ದು, ಮನುಷ್ಯರು ಮಾಡುವ ಕೆಲಸಗಳಿಗೆ ಯಂತ್ರಗಳನ್ನು ಬಳಸುವಂತೆಲ್ಲ, ಬದಲಾಗಿ ಗುತ್ತಿಗೆದಾರರಿಗೆ ಈ ಯೋಜನೆ ಅಡಿಯಲ್ಲಿ ಆಸ್ಪದವಿಲ್ಲ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯು ಆರ್ಥಿಕ ವರ್ಷದಲ್ಲಿ 2 ಸಲ ನಡೀತಾ ಇದೆ. ಇದಕ್ಕಿಂತ ಮುಂಚೆ 2 ಸಲ ನಡೀತಿತ್ತು. ಕಳೆದ 2 ಸಾಲಿನಿಂದ ಆರ್ಥಿಕ ವರ್ಷದಲ್ಲಿ 1 ಸಲ ನಾವು ಸಾಮಾಜಿಕ ಪರಿಶೋಧನೆ ಕೈಗೊಳ್ತೇವೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಗುರುತಿಸುವಂಥದ್ದು. ಅಂದರೆ ಇಲ್ಲಿ ಫಲಾನುಭವಿಗಳು ಅಂದರೆ ಇಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಅನುಷ್ಠಾನ ಇಲಾಖೆ ಗ್ರಾಮ ಪಂಚಾಯತಿ ವತಿಯಿಂದ ನಡೆದಂಥ ಎಲ್ಲ ಕಾಮಗಾರಿಗಳ ವಿವರವನ್ನು ತಮ್ಮ ಮುಂದೆ ಇಟ್ಟು ಸತ್ಯಾಂಶವನ್ನು ನಿಜಾಂಶವನ್ನು ಬಯಲಿಗೆ ತರುವಂಥದ್ದೇ ಸಾಮಾಜಿಕ ಪರಿಶೋಧನೆಯಾಗಿದೆ. ಅದೇ ರೀತಿಯಾಗಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 5 ವರ್ಷದಿಂದ ನಾವು ಸತತವಾಗಿ ಸಾಮಾಜಿಕ ಪರಿಶೋಧನೆ ಕೈಗೊಳ್ತಾ ಇದ್ದೀವಿ. ಈ 15ನೇ ಹಣಕಾಸು ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದು. ಅಂದರೆ ಜನರಿಗೆ ಶುದ್ಧವಾದ ಕುಡಿಯುವ ನೀರು, ರಸ್ತೆಗಳಾಗಿರ್ಬೋದು, CC ಚರಂಡಿಗಳಾಗಿರ್ಬೋದು, ಚರಂಡಿ ಉಳಿತವಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಇಂಥ ಒಂದು ಕಾಮಗಾರಿಗಳನ್ನು ಕೈಗೊಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು 15ನೇ ಹಣಕಾಸು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮೊದಲನೇದಾಗಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನಲ್ಲಿ, ಅಂದರೆ 1/4/2023ರಿಂದ 31/3/2024ರವರೆಗೆ, ಅಂದರೆ ಕಳೆದ ಸಾಲಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು 97. ಈ 97 ಕಾಮಗಾರಿಗಳ ಅಕ್ಷರ ಕೂಲಿ ಮೊತ್ತ 1,14,20,20,986 ರೂಪಾಯಿಗಳು. ಅದೇ ರೀತಿಯಾಗಿ ಸಾಮಗ್ರಿ ಮೊತ್ತ 52,60,806 ರೂಪಾಯಿಗಳು ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಸಾಲಿನಲ್ಲಿ 1,66,91,792 ರೂಪಾಯಿಗಳು ವೆಚ್ಚವಾಗಿರ್ತವೆ. ಅದೇ ರೀತಿಯಾಗಿ ಕಳೆದ ಸಾಲಿನಲ್ಲಿ ಸೃಜನೆಯಾದ ಮಾನವ ದಿನಗಳು 48,060